ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರಿಯಲ್ಮಿ 14 Pro Plus 5G ಸ್ಮಾರ್ಟ್ಫೋನ್ ಇದೆ. ಇದು ಜಗತ್ತಿನ ಮೊಟ್ಟ ಮೊದಲ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಸ್ಮಾರ್ಟ್ಫೋನ್ ಅಂತ. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಬಾಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸ್ ಮೇಲೆ ರಿಯಲ್ಮಿ 14 Pro Series 5G ಸೋ ಕ್ಲಿಯರ್ ಸೋ ಪವರ್ಫುಲ್ ಅಂತ ಬರೆದಿದ್ದಾರೆ. ಸೊ 16ನೇ ತಾರೀಕು ಲಾಂಚ್ ಆಗ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ ಸುಮಾರು 30,000 to 32,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. 30,000 to 32,000. ಮುಂಚೆ ಎಲ್ಲ ರಿಯಲ್ಮಿ 14 ಸೀರೀಸು 20,000 ರೂಪಾಯಿ ಒಳಗೆ ಹತ್ತಿತ್ತು, ಈಗಂತೂ 30,000 ದಾಟಿಬಿಟ್ಟಿದೆ ಆಯಿತಾ. ಸೊ ನೋಡ್ತಾ ಇದ್ದೀರಾ, ಈ ಬಾಕ್ಸ್ ಒಳಗೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾರೆ, ಮತ್ತೊಂದು ಕಾರ್ಡನ್ನು ಕೊಟ್ಟಿದ್ದಾರೆ, ಲಾಂಚಿಂಗ್ ಇನ್ ಡೇಟ್ ಎಲ್ಲ ಇದೆ, ಮತ್ತು ಇನ್ಸ್ಟ್ಯಾಂಟ್ ಐಸ್ ಪ್ಯಾಕನ್ನು ಕೊಟ್ಟಿದ್ದಾರೆ. ಆಗ್ಲಿಲ್ಲದಂಗೆ ಈ ಫೋನು ಕೋಲ್ಡ್ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಈ ಐಸ್ ಪ್ಯಾಕನ್ನು ಯೂಸ್ ಮಾಡಿಕೊಂಡು ಈ ಫೋನ್ನ ಕೋಲ್ಡ್ ಮಾಡಿ ಕಲರ್ ಚೇಂಜ್ ಆಗೋದನ್ನು ರಿಯಲಾಗಿ ನೋಡ್ಬೋದು ಅಂತ. ಸೊ ಬನ್ನಿ ಫಸ್ಟು ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೀವೇನಾದರೂ ಫೋನ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಆ್ಯಕ್ಚುಲಿ ಈ ರೀತಿ ಸಿಗುತ್ತೆ, ಈ ಥರ ಸ್ಪೆಷಲ್ ಬಾಕ್ಸ್ ಎಲ್ಲ ಕಳಿಸ್ಕೊಡಲ್ಲ. ಸೊ ಈ ಒಂದು ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ಸಿಮ್ ರಿಡಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ತುಂಬ ಲೈಟ್ ವೇಟ್ ಇದೆ, ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ನಮಗೆ 80 ವ್ಯಾಟ್ನ ಚಾರ್ಜರ್ ಇದೆ. ಸೊ ನಾರ್ಮಲ್ ರಿಯಲ್ಮಿ ಚಾರ್ಜರು. ಸೊ ತುಂಬ ಕಾಂಪ್ಯಾಕ್ಟ್ ಆಗಿದೆ 80 ವ್ಯಾಟಿಗೆ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type-A ಇಂದ Type-C. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ತುಂಬ ಯುನೀಕ್ ಟೆಕ್ಸ್ಚರ್ನ ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದ್ಗಡೆ ಇರುವಂಥ ಕ್ಯಾಮ್ರಾದು ರಿಂಗ್ ಇದೆ ಅಲ್ವಾ, ಇದೊಂಥರ ಯುನೀಕ್ ಆಗಿದೆ ಆಯಿತಾ. ಫ್ರಂಟಿಂದನೂ ಕೂಡ ಬೆಸಲ್ಲೆಸ್ ಡಿಸೈನ್ ನಮಗೆ ಸಿಗ್ತಾ ಇದೆ. ಬನ್ನಿ ಫಸ್ಟು ಈ ಕಲರ್ ಚೇಂಜಿಂಗ್ ಬ್ಯಾಕನ್ನು ಟೆಸ್ಟ್ ಮಾಡೋಣ. ಕೋಲ್ಡ್ ಸೆನ್ಸಿಟಿವ್ ಅಂತೆ. ಅವ್ರು ಕೊಟ್ಟಿರುವಂಥ ಈ ಐಸ್ ಪ್ಯಾಕನ್ನು ಫಸ್ಟು ಬ್ರೇಕ್ ಮಾಡಿ, ಇದ್ರೊಳಗಡೆ ಏನೋ ಲಿಕ್ವಿಡ್ ಇರುತ್ತೆ ಮೋಸ್ಟ್ಲಿ, ಲೈಟಾಗಿ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ ಅನ್ಕೋತೀನಿ. ಈ ಫೋನು 16 ಡಿಗ್ರಿಗಿಂತ ಕಡಿಮೆಗೆ ಹೋಯ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಕಲರ್ನ ಚೇಂಜ್ ಮಾಡುತ್ತೆ. ಸೊ ಚಳಿಗಾಲದಲ್ಲಿ ತುಂಬ ಕೋಲ್ಡ್ ಇರಬೇಕಾರೆ ಆಯಿತಾ, ನಮ್ಮ ದೇಶದಲ್ಲಿ ಆ ಲೆವೆಲ್ ಕೋಲ್ಡ್ ಆಗಲ್ಲ, ತುಂಬ ರೇರ್ ಆಯಿತಾ. ಚಳಿಗಾಲದಲ್ಲಿ ಕೆಲವೊಂದು ಕಡೆ 10 ಡಿಗ್ರಿ 12 ಡಿಗ್ರಿನೂ ಬರುತ್ತೆ, ಬಟ್ ಡೇ ಟೈಮಲ್ಲಂತೂ ಕೂಲ್ ಆಗಲ್ಲ. ಸೊ ಯೂಶ್ವಲಿ ಸ್ನೋ ಬೀಳೋ ಕಡೆ ಎಲ್ಲ ನಂಗೆ ಅನ್ನಿಸ್ದಂಗೆ ಹೆವಿ ಎಫೆಕ್ಟಿವ್ ಆಗಿರುತ್ತೆ ಡೆಲ್ಲಿ ಅಂತ ಜಾಗದಲ್ಲಿ. ಸೊ ನೋಡ್ತಾ ಲೈಟಾಗಿ ಮೋಸ್ಟ್ಲಿ ನಿಮ್ಮ ಕ್ಯಾಮ್ರಾಗೆ ಕಾಣೋ ಡೌಟು, ಒಟ್ಟಿಗೆ ರಿಯಾಕ್ಟಿವ್ ಆಗೋದು ಗೊತ್ತಾಗ್ತದೆ. ಲೈಟಾಗಿ ಒಂಥರ ಡಾರ್ಕ್ ಆಗ್ತಾ ಹೋಗುತ್ತೆ ಈ ಕಲರ್ಸ್ ಎಲ್ಲ. ಸೊ ಒಂಥರ ಬ್ಲೂಯಿಶ್ ಟಿಂಟ್ ಬಂದುಬಿಡುತ್ತೆ ಆಯಿತಾ. ಸೊ ಓಕೆ, ನಂಗೆ ಅನ್ನಿಸ್ದಂಗೆ ಈಟ್ ಸೆನ್ಸಿಟಿವ್ ಇದ್ದಿದ್ರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಿತ್ತ ಅಂತ, ಅಂದರೆ ನಮಗೆ ಯೂಸ್ ಆಗ್ತಾಯಿತ್ತು. ಕೋಲ್ಡ್ ಸೆನ್ಸಿಟಿವ್ ಅಷ್ಟಾಗಿ ಉಪಯೋಗ ಆಗೋ ಡೌಟು ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಒಟ್ಟಿಗೆ ಕಾಣುತ್ತೆ, ಚೇಂಜ್ ಅಂತೂ ಆಗುತ್ತೆ, ಕೆಲಸವನ್ನಂತೂ ಮಾಡ್ತಾ ಇದೆ. ಅದು ನೋಡ್ಕೊಂಡು ಖುಷಿ ಪಡ್ಕೋಬೇಕು ನಾವು ಅಷ್ಟೇ. ಈ ಫೋನ್ ಸದ್ಯಕ್ಕೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಈ ಒಂದು ಪರ್ಟಿಕ್ಯುಲರ್ ಕಲರು ಪರ್ಲ್ ವೈಟ್ ಅಂತ, ಇದು ಮಾತ್ರ ಕಲರ್ ಚೇಂಜಿಂಗ್ ಆಯಿತಾ. ಉಳಿದ 2 ಕಲರ್ ಇದೆ, ಒಂದು ಗ್ರೇ ಮತ್ತು ಇನ್ನೊಂದು ಪರ್ಪಲ್ ಅಂತ. ಈ ಪರ್ಪಲ್ ಏನಿದೆ ಇದು ಇಂಡಿಯಾ ಎಕ್ಸ್ಕ್ಲೂಸಿವು, ಬೇರೆ ದೇಶಗಳಲ್ಲಿ ಈ ಪರ್ಪಲ್ ಕಲರು ಲಾಂಚ್ ಆಗಲ್ವಂತೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ ಆಯಿತಾ, ಸುಮಾರು 194 ಗ್ರಾಮ್ ವೆಯ್ಟ್ ಇದೆ. ನಿಮಗೆ ಬೇಕು ಅಂದರೆ ಆ್ಯಕ್ಚುಲಿ ವೀಗನ್ ಲೆದರ್ ವೇರಿಯಂಟ್ ಕೂಡ ಸಿಗುತ್ತೆ, ಅದು ಸ್ವಲ್ಪ ವೆಯ್ಟ್ ಡಿಫ್ರೆನ್ಸ್ ಆಗುತ್ತೆ. ಮತ್ತು ಥಿಕ್ನೆಸ್ ಕೂಡ ಅಷ್ಟೇ 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್, ಒಂದು ಲೆವೆಲಿಗೆ ತಿನ್ನಾಗಿದೆ ಆಯಿತಾ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಗುರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಬೆಸಲ್ ಎಲ್ಲ ತುಂಬ ಕಡಿಮೆ ಇದೆ. ಫ್ರಂಟಿಂದ ಲುಕ್ಕು ಈ ಪ್ರೈಸೊಂದಿಗೆ ಚೆನ್ನಾಗೇ ಇದೆ ಅಂತೀನಿ ಆಯಿತಾ. ಒಂಥರ 3.5D ಕರ್ವ್ಡ್ ಗ್ಲಾಸ್ ರೀತಿ ಇದೆ, ಬಟ್ ಫ್ಲ್ಯಾಟ್ ಡಿಸ್ಪ್ಲೇನೆ. ಹಿಂದಕ್ಕೆ ಬಂತು ಅಂದರೆ ಆಗಲೇ ಹೇಳ್ದಂಗೆ ಇದು ನೋಡೋಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಫೈಬರ್ ಬ್ಯಾಕ್ ಆಯಿತಾ,
ಸೊ ಗ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ರೀಮಿಯಮ್ ಆಗಿದೆ, ಆದರೆ ಯಾವುದೋ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನಿಸುತ್ತೆ. ಕ್ಯಾಮ್ರಾ ಡಿಸೈನು ಚೆನ್ನಾಗಿದೆ, ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಟ್ರಿಪಲ್ LED ಫ್ಲ್ಯಾಶ್ ಕೂಡ ನಮಗೆ ಸಿಗ್ತಾ ಇದೆ. ಹಿಂದ್ಗಡೆ ಕ್ಲೀನ್ ಡಿಸೈನು, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಫ್ರೇಮ್ ಇದೆ, ಇದೊಂದು ರೀತಿ ಗ್ಲಾಸಿ ಫಿನಿಷನ್ನು ಹೊಂದಿರುವಂಥದ್ದು. ಸ್ಮಡ್ಜಸ್ ಸ್ವಲ್ಪ ಕೂರುತ್ತೆ ಆಯಿತಾ, ಬಟ್ ಪ್ರೀಮಿಯಮಾಗಿ ಕಾಣುತ್ತೆ ಗೋಲ್ಡ್ ಕಲರ್ ಫ್ರೇಮ್ ಆಗಿರೋದ್ರಿಂದ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ಸ್ ಹಾಕಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಈ ಫೋನಲ್ಲಿ IP66, IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಮತ್ತು ಇದಕ್ಕೆ TU ಅವ್ರದ್ದು ಕೆಲವೊಂದು ಸರ್ಟಿಫಿಕೇಷನ್, ರಗ್ಗಡ್ ಫೋನ್ ಅಂತ ಎಲ್ಲ ಸರ್ಟಿಫಿಕೇಷನ್ನ ಮಾಡಿಸ್ಕೊಂಡಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.83 ಇಂಚಿನ 1.5K ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ, 1500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರೋದ್ರಿಂದ ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಮತ್ತು ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇದು 100% DCI P3 ಕಲರ್ ಗಾಮೆಟನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಮಳೆಗಳೇ ಬಂತು ಅಂತ ಅಂದರೆ ಕೈ ಒದ್ದಾಗಿದ್ರು ಸಹ ಈ ಒಂದು ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ವೆಟ್ ಟಚ್ ಫೀಚರ್ ಎಲ್ಲ ಇದೆ. ಡಿಸ್ಪ್ಲೇ ಓಕೆ ಈ ಪ್ರೈಸ್ ರೇಂಜಿಗೆ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜು, 12GB ರ್ಯಾಮು, 256GB ಸ್ಟೋರೇಜು. ನಮ್ಗೆ ಇದರಲ್ಲಿ ವರ್ಚುವಲ್ ರ್ಯಾಮ್ ಆಪ್ಷನ್ ಸಹ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡಿಕೊಡುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಸ್ವಲ್ಪ ಕಡಿಮೆ ಆಯಿತು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇದೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು Antutu ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 8,18,000 8,20,000 ತನಕ ರೇಟಿಂಗನ್ನು ನಮಗೆ ಕೊಡ್ತು. ಈ ಪ್ರೈಸ್ ರೇಂಜ್ಗೆ ಸ್ವಲ್ಪ ಕಡಿಮೆ ಪವರ್ ಅಂತಲೇ ಅನ್ನಬಹುದು ಆಯಿತಾ. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಎರಡು ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು ನಮಗೆ. ಬ್ಯಾಟ್ರಿ ಡ್ರೈನು ತುಂಬ ಜಾಸ್ತಿ ಆಗಿಲ್ಲ ಮತ್ತು ಈ ಫೋನ್ ತುಂಬ ಜಾಸ್ತಿ ಹೀಟ್ ಆಗುತ್ತೆ ಅಂತ ಕೂಡ ಅನ್ನಿಸ್ಲಿಲ್ಲ. ಈ ಫೋನಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಇದೆ, 6000 mm². ಸೊ ಈ ಡೆಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ನಾವು ಇದರಲ್ಲಿ. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಅಂದರೆ ನಮಗೆ ಈವನ್ 90 FPS ಕೂಡ ಸಿಗಲ್ಲ ಇದರಲ್ಲಿ, ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಬರಬಹುದೇನೋ. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಅದು ಪ್ಲೇಯಬಲ್ ನಮಗಿದೆ ಆಯಿತಾ. ಕೆಲವೊಂದು ಗೇಮ್ಗಳಲ್ಲಿ ಫ್ರೀ ಫೈರ್ ಅದರಲ್ಲೆಲ್ಲ ನಮಗೆ 90 FPS ಸಪೋರ್ಟ್ ಇದೆ. ಇನ್ನು ಕೆಲವು ಗೇಮ್ಗಳಲ್ಲಿ 120 FPS ಗೇಮ್ ಪ್ಲೇ ಸಪೋರ್ಟು ಇದೆಯಂತೆ. ಒಟ್ಟಿಗೆ BGMIಗೆ ಇನ್ನೂ ಕೊಟ್ಟಿಲ್ಲ, ಫ್ಯೂಚರ್ನಲ್ಲಿ ಬರಬಹುದು. ಪರ್ಫಾರ್ಮೆನ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು, ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಕ್ಯಾಮ್ರಾ. ಇದು ಸೋನಿ IMX896 ಸೆನ್ಸಾರ್ ಆಯಿತಾ. ಈ ಕ್ಯಾಮ್ರಾ ಏನೋ ಇಂಡಸ್ಟ್ರಿ ಫಸ್ಟ್ ಮ್ಯಾಜಿಕ್ ಗ್ಲೋ ಫ್ಲ್ಯಾಶ್ ಅಂತ ಆಯಿತಾ. ಸೊ ನಮಗಿದ್ರಲ್ಲಿ ಟೋಟಲ್ 3 ಫ್ಲ್ಯಾಶ್ ಸಿಗ್ತಾ ಇದೆ. 2 ನಾರ್ಮಲ್ ವೈಟ್ ಕಲರು ಮತ್ತು ಇನ್ನೊಂದು ವಾರ್ಮ್ LED ಲೈಟ್ ಆಯಿತಾ. ಸೊ ಡಿಫ್ರೆಂಟ್ ಟೆಂಪ್ರೇಚರ್ನಲ್ಲಿ ನೀವು ಫ್ಲ್ಯಾಶ್ ಆನ್ ಮಾಡ್ಕೊಂಡು ಫೋಟೋನ ತೆಗಿಬೋದು. ಬೇರೆ ಫೋನ್ಗಳಲ್ಲೂ ಮುಂಚೆ ಈ ರೀತಿ ಇದೆ, ಬಟ್ ಟ್ರಿಪಲ್ ಕ್ಯಾಮ್ರಾದಲ್ಲಿ ಈ ರೀತಿ ಬಂದಿರುವಂಥದ್ದು ಯೂನೀಕ್ ಅಂತ ಅನ್ನಿಸ್ತು. ಅದೊಂದಿದೆ ನೋಡ್ಕೊಳ್ಳಿ. ನಮಗೆ ಈ ಮೈನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಸ್ವಲ್ಪ ಶೇಕ್ ಆದರೂ ಕೂಡ ಚೆನ್ನಾಗಿ ಔಟ್ಪುಟನ್ನು ಕೊಡುತ್ತೆ. ಚೆನ್ನಾಗಿದೆ ಕ್ಯಾಮ್ರಾ. ಈ ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಆಗ್ಬೋದು. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತೆಗೆಯುತ್ತೆ. ಡೇ ಲೈಟಲ್ಲಿ ಆ್ಯಕ್ಚುಲಿ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಳ್ಳೆ ಸೆನ್ಸಾರ್ ಕೂಡ ಹೌದು. ಮತ್ತು ಇನ್ನೊಂದು ಪೆರಿಸ್ಕೋಪಿಕ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಈ ಸೆಗ್ಮೆಂಟಲ್ಲಿ ಓನ್ಲಿ ಪೆರಿಸ್ಕೋಪಿಕ್ ಕ್ಯಾಮ್ರಾ ಅಂತ ಅಂತಾರೆ ರಿಯಲ್ಮಿನವರು. ಈ ಪ್ರೈಸ್ ಅಂದರೆ ಬೇರೆ ಯಾವ ಫೋನ್ಗಳಲ್ಲೂ ಕೂಡ ಪೆರಿಸ್ಕೋಪಿಕ್ ಸಿಗಲ್ಲ ಅಂತ. ಸೊ ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಕೂಡ 50 MP. ಇದು ಸೋನಿ IMX882 ಸೆನ್ಸರ್. ಇದು ಕೂಡ ಒಂದು ಒಳ್ಳೆಯ ಸೆನ್ಸರ್ ಆಯಿತಾ. ಡಿಜಿಟಲಿ ಅಪ್ ಟು 120x ತನಕ ಕೂಡ ಝೂಮ್ ಮಾಡುತ್ತೆ. ಚಂದ್ರನನ್ನು ಕೂಡ ನೀವು ಬೇಕಾದ್ರಲ್ಲಿ ಶೂಟ್ ಮಾಡ್ಬೋದು. ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಎಡ್ಜ್ ಡಿಟೆಕ್ಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಡಿಫ್ರೆಂಟ್ ಫಿಲ್ಟರ್ಸ್ಗಳು ನಮಗೆ ಸಿಗ್ತಾ ಇದೆ. ಫೇಸಿಂದು ನಾವು ಮೇಕಪ್ ಮಾಡಿರೋ ರೀತಿ ರೀಟಚ್ ಇದೆಲ್ಲ ಮಾಡ್ಕೋಬೋದು. ಈ ಫೀಚರೆಲ್ಲ ಇದೆ.
ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ. ನೈಟ್ ಮೋಡು, ಸ್ಟ್ರೀಟ್ ಫೋಟೋಗ್ರಫಿ, ಇದಕ್ಕೆಲ್ಲದನ್ನು ಸಪ್ರೇಟ್ ಟ್ಯಾಬ್ನೇ ಕೊಟ್ಬಿಟ್ಟಿದ್ದಾರೆ. ಲಾಂಗ್ ಎಕ್ಸ್ಪೋಜರ್ ಶಾಟ್ ಕೂಡ ಇದೆ, ಕತ್ಲೆಯಲ್ಲಿ ನಾವು ಆರಾಮಾಗಿ ತೆಗಿಬೋದು. ಅಂಡರ್ ವಾಟರು ಕೂಡ ನಾವು ಇದರಲ್ಲಿ ಶೂಟ್ ಮಾಡೋದು, ಅದಕ್ಕೆ ಅಂತ ಒಂದು ಸಪ್ರೇಟ್ ಟ್ಯಾಬನ್ನು ಕೂಡ ಕೊಟ್ಟಿದ್ದಾರೆ. ಸೊ ಓಕೆ, ಕ್ಯಾಮ್ರಾ ಅಪ್ಲಿಕೇಶನ್ ಚೆನ್ನಾಗಿದೆ. ಇನ್ನೊಂದು 8 MP ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಅಂದರೆ ಡೀಟೇಲ್ಸ್ ಅಷ್ಟೊಂದು ಬರೋಲ್ಲ ನಿಮಗೆ. ಕ್ಲಾರಿಟಿ ಓಕೆ, ಚೆನ್ನಾಗಿ ಕಾಣುತ್ತೆ ಹೊರಗಡೆ, ಝೂಮ್ ಮಾಡಿದಾಗ ರೀಟೇನ್ ಆಗಿರಲ್ಲ, ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಕ್ಲಾರಿಟಿ ತುಂಬ ಚೆನ್ನಾಗಿ, ತುಂಬ ವೈಡಾಗೂ ಇದೆ, ಆಯಿತಾ. ಸೊ ವ್ಲಾಗರ್ಸ್ಗಳಿಗೆ ವ್ಲಾಗಿಂಗ್ ಮಾಡೋದಕ್ಕೆ ಎಲ್ಲ ತುಂಬ ಯೂಸ್ ಆಗುತ್ತೆ. ಮತ್ತು ಈ ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಆಯಿತಾ. ಸೊ ವ್ಲಾಗರ್ಗಳಿಗೆ ಹೆಲ್ಪ್ ಆಗುತ್ತೆ ತುಂಬ ವೈಡ್ ಆಗಿರೋದ್ರಿಂದ. ಜೊತೆಗೆ ಫ್ರಂಟ್ ಕ್ಯಾಮ್ರಾದ ಆಗಲಿಲ್ಲ ನನಗೆ ಡೀಟೇಲ್ಸ್ ಚೆನ್ನಾಗಿದೆ. ಇದರಲ್ಲೂ ಕೂಡ ಮೇಕಪ್ ಫೀಚರ್ ಎಲ್ಲ ಇದೆ ಒಟ್ಟಿಗೆ. ಫಿಲ್ಟರ್ಸು ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆಗೂ ನಿಮಗೆ ಸಿಗುತ್ತೆ. ನಿಮ್ಮ ಮುಖ ಎಷ್ಟು ಕ್ಲಿಯರಾಗಿ ಬೇಕು ಅದನ್ನೆಲ್ಲ ನೀವೇ ಡಿಸೈಡ್ ಮಾಡ್ಕೋಬೋದು. ಕ್ಯಾಮ್ರಾ ಓವರಾಲ್ ಪರವಾಗಿಲ್ಲ, ಚೆನ್ನಾಗಿದೆ. ಅದರ ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು AI ಇಂಟಿಗ್ರೇಷನ್ ಸಹ ಆಗಿದೆ, ಆಯಿತಾ. ಸೊ ಅಲ್ಟ್ರಾ ಕ್ಲಿಯರ್ 2.0 AI ಫೀಚರು. ಸೊ ಇವೆಲ್ಲ ಆ್ಯಡ್ ಮಾಡಿದ್ದಾರೆ. AI ಸ್ನ್ಯಾಪ್ ಮೋಡ್ ಆಗಿರ್ಬೋದು, ಲೈವ್ ಫೋಟೋಸ್ ಫೀಚರ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಅನೌನ್ಸ್ ಮಾಡುತ್ತೆ ಫೋಟೋಸ್ನೆಲ್ಲ. ಸೊ ಎಲ್ಲ ಫೀಚರ್ಗಳು ಇತ್ತೀಚೆಗೆಲ್ಲ ಫೋನಲ್ಲೂ ಬರ್ತಾಯಿದೆ, ಏನು ಸ್ಪೆಷಲ್ ಅಂತ ಅನ್ನೋಂಗಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ, ಈ ಫೋನಲ್ಲಿ 6000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೇ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ತುಂಬ ಫಾಸ್ಟಾಗಿ ಫೋನನ್ನು ಚಾರ್ಜ್ ಮಾಡುತ್ತೆ, ಸೂಪರ್ ವಿಷಯ, ಆಯಿತಾ. ಮತ್ತು ಈ ಬ್ಯಾಟ್ರಿ ಚಾರ್ಜಿಂಗ್ ಸೈಕಲ್ ಕೂಡ ತುಂಬ ಚೆನ್ನಾಗಿದೆ. ಇದ್ರದ್ದು 1600 ಚಾರ್ಜಿಂಗ್ ಸೈಕಲ್ ಅಂತೆ. ಸೊ ಆರಾಮಾಗಿ ಒಂದು 4 ವರ್ಷ ನಮಗೆ ಬ್ಯಾಟ್ರಿ ಲೈಫ್ ಗ್ಯಾರಂಟಿ ಬರುತ್ತೆ ಅಂತ ರಿಯಲ್ಮಿನವರು ಅಂತಾರೆ, ಆಯಿತಾ. ಸೊ ಎಷ್ಟು ಜಾಸ್ತಿ ಚಾರ್ಜಿಂಗ್ ಸೈಕಲ್ ಇರುತ್ತೋ ಅಷ್ಟು ಒಳ್ಳೆಯದು. ನಾವಂತೂ ಹೆಂಗೆ ಅಂದರೆ, ಪರ್ಸ್ನಲಿ ನಾನು ಈಗ ಒಂದು 20-25-30% ಅಂದ ತಕ್ಷಣ ಚಾರ್ಜ್ ಹಾಕಿ ಶುರು ಮಾಡ್ತೀನಿ, ಕಡಿಮೆ ಆಯಿತು ಅಂತ. ಎಷ್ಟೋ ಸಲ 70-80 ಇದ್ದಾಗಲೂ ಖಾಲಿ ಆಗಿಬಿಡುತ್ತೆ ಅಂತ ಎಲ್ಲೋ ಒಂದು ಟೆನ್ಷನ್ನಿಗೆ ನಾವು ಚಾರ್ಜ್ ಹಾಕ್ಬಿಡ್ತೀವಿ. ಆ ಥರ ಮಾಡೋರೇ ಜಾಸ್ತಿ. ಆ ಥರ ಮಾಡಿದಾಗೆಲ್ಲ ಚಾರ್ಜಿಂಗ್ ಸೈಕಲ್ ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ನೀವು 100% ಚಾರ್ಜ್ ಮಾಡ್ಕೊಳ್ಳಿ. ಫುಲ್ ಕಡಿಮೆ ಆದಾಗ ಒಂದು 15-20% ಆದಾಗ, 15ಗಿಂತ ಒಳಗೆ ಬಂದಾಗ ಚಾರ್ಜ್ ಹಾಕಿದ್ರೆ ಒಳ್ಳೆಯದು. ಬ್ಯಾಟ್ರಿ ಸ್ವಲ್ಪ ಜಾಸ್ತಿನೇ ಬಾಳಿಕೆ ಬರುತ್ತೆ, ಆಯಿತಾ. ಇನ್ನು OSಗೆ ಬಂತು ಅಂತ ಅಂದರೆ, ಇದರಲ್ಲಿ ನಮಗೆ ಔಟ್ ಆಫ್ ದ ಬಾಕ್ಸ್ Android 15 ಬೇಸ್ಮೆಂಟ್ ಆಗ್ತಿರುವಂಥ ರಿಯಲ್ಮಿ UI ಸಿಗ್ತಾ ಇದೆ. ಸೊ ಈ ಒಂದು OS ಚೆನ್ನಾಗಿದೆ, ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿಯಲ್ಲೇ ಅನಿಸುತ್ತೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ಗಳಿದ್ದಾವೆ, ಒಟ್ಟಿಗೆ ಸ್ಮೂತಾಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಒಟ್ಟಿಗೆ OS ಆಕ್ಸಿಜನ್ OS ಇದೆಯಲ್ಲ ಅದೇ ರೀತಿ ಅನಿಸುತ್ತೆ, ಆಯಿತಾ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಈ ಒಂದು OS ಅಂತೂ. ಲಿಟ್ರಲಿ ಕಳೆದ 1-2 ಅಪ್ಡೇಟಿಂದ ಈ ರಿಯಲ್ಮಿ UI ತುಂಬ ಸ್ಮೂತಾಗಿದೆ. ಇದು ಕಲರ್ OS ಬೇಸ್ಡ್ OS, ಆಯಿತಾ, ಬೇಸ್ಡ್ OS ಇದು, ಕಲರ್ OS ಬೇಸ್ಡ್. ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ, ತುಂಬ ಕಸ್ಟಮೈಸೇಷನ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. OS ನನಗೇನೋ ಇಷ್ಟ ಆಯ್ತಪ್ಪ, ತುಂಬ ಸ್ಮೂತ್ ಆಗಿದೆ ಒಟ್ಟಿಗೆ. ಮತ್ತು ರಿಯಲ್ಮಿನವರು ಈ ಫೋನಿಗೆ ನಂಗೆ ಅನ್ನಿಸ್ದಂಗೆ ಒಂದು 3 ವರ್ಷ OS ಅಪ್ಡೇಟ್ ಕೊಡ್ಬೋದು, 4 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡಬಹುದು ಅಂತ ಅನ್ಸುತ್ತೆ. ಅವರೆಲ್ಲೂ ಕೂಡ ಕ್ಲಾರಿಫೈ ಮಾಡಿಲ್ಲ. ಒಟ್ಟಿಗೆ ಯೂಶ್ವಲಿ ಈ ಸೀರೀಸ್ಗೆ 3 ವರ್ಷ ಅಂತೂ ಕೊಡ್ತಾರೆ, ಒಳ್ಳೆ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ, ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರು, 2 ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ಆಯಿತಾ, ಕ್ರಿಸ್ಪ್ ಆಗಿದೆ ಆಡಿಯೋ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ, ನಮಗೆ ಇದರಲ್ಲಿ Wi-Fi 6 ಆಪ್ಷನ್ ಇದೆ. ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಮತ್ತು ಬ್ಲೂಟೂತ್ 5.2 ಕೊಟ್ಟಿದ್ದಾರೆ ಮತ್ತು 14 5G ಬ್ಯಾಂಡ್ಗಳು ನಮಗೆ ಸಿಗ್ತಾ ಇದೆ. ಮತ್ತು ಈ ಫೋನಲ್ಲಿ NFC ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ಆಯಿತಾ. ಇವೆಲ್ಲ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇದನ್ನು ಬಿಟ್ಟರೆ ಎಲ್ಲ ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಹಾಕಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು, ಈ ಫೋನನ್ನು ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಬೆಲೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಚೂರು ಕಡಿಮೆಗೆ ಲಾಂಚ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋಡಿ, ನಿಮಗೆ ಇದರಲ್ಲಿ ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ಸ್ಗಳಲ್ಲಿ ಚೆನ್ನಾಗಿದೆ ಅಂತ ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೋ. ರಿಯಲ್ಮಿ ಬ್ರ್ಯಾಂಡಿಂಗ್ ಚೆನ್ನಾಗಿರೋದ್ರಿಂದ ನೋಡಿ ನಿಮ್ಮಿದು. ಒಟ್ಟಿಗೆ ಇದಕ್ಕಿಂತ ಚೆನ್ನಾಗಿರುವಂಥ ಸ್ಪೆಸಿಫಿಕೇಷನ್ ಫೋನ್ಗಳು ಸಿಗಬಹುದು ನಂಗೆ ಅನ್ನಿಸ್ದಂಗೆ, ನನ್ನ ಒಪಿನಿಯನ್ನು. ಸೊ ಈ ಫೋನ್ ಬಗ್ಗೆ ಹಾನೆಸ್ಟ್ ಒಪಿನಿಯನ್ನು. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.